ಹ. ಈ ದಿವಸ ಬೆಳಿಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಲಿ ಕಡಬಗೆರೆ ಅಂತ ಒಂದೇನು ಇಂಡಸ್ಟ್ರಿಯಲ್ ಇದು ಇದಾವೆ, ಕೆಲವೊಂದಿಷ್ಟು ಪ್ಲೇಸಸ್ ಇದಾವೆ. ಈ ಹಾರ್ಡ್ವೇರು ಮತ್ತೆ ಈ ಮೌಲ್ಡಿಂಗ್ ಎಲ್ಲ ಒಂದು ಸ್ಮಾಲ್ ಒಂದು ವರ್ಕ್ಶಾಪ್ ಟೈಪ್ ಒಂದು ಇದೆ. ಇಲ್ಲಿ ಕೆಲಸ ಮಾಡ್ತಿರುವಂತ ಒಂದು ಫೆಸಿಲಿಟಿ ಇದೆ. ಇದು ಯಾರು ರಮೇಶ್ ಅಂತ ಇದ್ರದ್ದು ಓನರು, ಅವ್ರ ಹತ್ರ ಒಂದಿಬ್ರು ಜನ ಕೆಲಸ ಮಾಡ್ತಾರೆ. ಅವರು ಹಾಸನ್ ಮೂಲದವರು. ಸೊ ಕಳೆದ ಒಂದು 6 ರಿಂದ 7 ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕಾರಣಗೋಸ್ಕರ ಒಂದು 6 ಲಕ್ಷ ರೂಪಾಯಿ ಅವ್ರ ಹತ್ರ ಇಸ್ಕೊಂಡಿದ್ದಾರೆ. ಯಾರು ಇವರಿಬ್ರು ಅವ್ರ ಹತ್ರ, ಓನರ್ ಹತ್ರ. ಸೊ ಅದೇ ದುಡ್ಡು ಇಸ್ಕೊಂಡಿದ್ದಾರೆ, ಅದ್ರ ಕೆಲಸ ಮಾಡ್ತಾ ಇಲ್ಲ. ಮೇಲಿಂದ ರೆಗ್ಯುಲರ್ ಆಗಿ ಕೆಲಸ ಮಾಡೋದು ಮಾಡ್ತಾ ಇಲ್ಲ. ಡಿಮ್ಯಾಂಡ್ ಜಾಸ್ತಿ ಇದೆ ಇವ್ರ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಮಾರ್ಕೆಟಲ್ಲಿ. ಮೆಶ್ಶು ಅವೆಲ್ಲ ಇರ್ತಾವಲ್ಲ, ಹಾರ್ಡ್ವೇರ್ ಪಾರ್ಟ್ಸ್ ಎಲ್ಲ. ಸೊ ಅದಕ್ಕೆ ಇವರು ಫೋನ್ ಮಾಡಿದ್ರು ಬೆಳಗ್ಗೆ, ನೀವು ಕೆಲಸಕ್ಕೆ ಬರ್ತಾ ಇಲ್ಲ ಯಾಕೆ ಅಂತ ತಿಳ್ಕೊಂಡ್ಬಿಟ್ಟು. ಒಂದು 2-3 ಸಲ ಅವ್ರ ಮನೆಗೆ ಹೋದಾಗ ಕೆಲವೊಂದಿಷ್ಟು ಇದ್ರ ಬಗ್ಗೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಆಗಿದೆ. ದುಡ್ಡು ಕೊಡೋದ್ ಬಗ್ಗೆ ಮತ್ತೆ ರಿಟರ್ನ್ ಟೈಮ್ ಡಿಲೇ ಮಾಡ್ತಿರೋದ್ ಬಗ್ಗೆ ಎಲ್ಲನೂ ಕೂಡ. ಸೊ ಆ ಬೇಸಿಸ್ ಮೇಲೆ ಇವತ್ತು ಅವರು ಅಲ್ಲಿ ಹೋದಾಗ, ಇಲ್ಲಿ ಬಂದಿದ್ದಾರೆ ನಾವು ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಬಂದಾಗ ಅವ್ರಿಗೆ ಅಲ್ಲಿರುವಂಥ ಕೆಲವೊಂದಿಷ್ಟು ಏನು ಟೂಲ್ಸ್ ಇರ್ತಾವೆ ಅದರಿಂದ ಅವ್ರಿಗೆ ಹೊಡೆದ್ಬಿಟ್ಟು ಕೊಲೆ ಮಾಡಿದ್ದಾರೆ. ಆ ಬೇಸಿಸ್ ಮೇಲೆ 103 BNS ಅಡಿಯಲ್ಲಿ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ಅವರು ಇಬ್ಬರು ಯಾರು ಮಾಡಿದ್ದಾರೆ ಅವರು ಕೂಡ ನಾವು ಅವ್ರಿಗೆ ಸೆಕ್ಯೂರ್ ಮಾಡಿದ್ದಾಗಿದೆ. ಆದಷ್ಟು ಬೇಗ ಇದನ್ನು ತನಿಖೆಯನ್ನು ಕಂಟಿನ್ಯೂ ಮಾಡಿಬಿಟ್ಟು ಫರ್ದರ್ ಆ್ಯಕ್ಷನ್ ತಗೊತೀವಿ.